ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಿನ್ನೆ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಸಂಸತ್ತಿನ ವಿಧಿಗಳನ್ನೆಲ್ಲವನ್ನು ಪ್ರತಿಯೊಂದು ನೋಡ್ಕೊತ ಬಂದ್ವಿ. ಸೊ ಇವತ್ತೇನು ಮಾಡೋಣ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲಿಗಾಗಿ ಸಂಸತ್ತು ಅಂತಂದ್ರೆ ಏನು? ಸಂಸತ್ತು ಅಂತಂದ್ರೆ ಏನು? ಕೇಂದ್ರ ಶಾಸಕಾಂಗವನ್ನು ನಾವೇನಂತ ಕರಿತೀವಿ? ಸಂಸತ್ತು ಅಂತ ಕರಿತೀವಿ. ಈ ಕೇಂದ್ರ ಶಾಸಕಾಂಗ ಏನನ್ನ ಒಳಗೊಂಡಿರ್ತೈತಿ? ಕೇಂದ್ರ ಶಾಸಕಾಂಗ ಒಳಗೊಂಡಿರೋದು ಮೊದಲಿಗೆ ಪ್ರೆಸಿಡೆಂಟು, ಅದಾದಮೇಲೆ ಲೋಕಸಭೆ, ರಾಜ್ಯಸಭೆ, ಇವು ಮೂರು ಸೇರಿ ಭಾರತದ ಸಂಸತ್ತು ಅಂತ ಆಗೈತಿ. ಭಾರತದ ಸಂಸತ್ತು ಅಂದರೆ ಕೇವಲ ರಾಜ್ಯಸಭೆ ಅಷ್ಟೇ ಅಲ್ಲ, ಕೇವಲ ಲೋಕಸಭೆ ಅಷ್ಟೇ ಅಲ್ಲ, ಅಥವಾ ಕೇವಲ ರಾಷ್ಟ್ರಪತಿಗಳು ಅಲ್ಲ. ಇವ್ರ ಮೂರು ಒಂದು ಒಕ್ಕೂಟ ರೀತಿಯಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಏನಕ್ಕತಿ ಸಂಸತ್ತು ಅಂತಂದು ಆಕ್ಕತಿ. ಇನ್ನೊಂದು, ಈ ಸಂಸತ್ತಿನ ಕೆಲಸ ಏನು? ಈ ಸಂಸತ್ತಿನ ಕೆಲಸಗಳು ಏನಂದ್ರೆ ಒಂದು ಎರಡು ಇಲ್ರಿ, ದುನಿಯಾದವು. ಬಟ್ ಏನು ಇದು ಮೇನ್ ಏನು, ಸಂಸತ್ತು ಏನು ಮಾಡ್ತತಿ? ಕೇಂದ್ರ ಪಟ್ಟಿಯಲ್ಲಿರುವಂತಹ ಯಾವುದು ಕೇಂದ್ರ ಪಟ್ಟಿಯಲ್ಲಿರುವ 100 ರಾಷ್ಟ್ರೀಯ ಮಹತ್ವ ಪಡೆದ ವಿಷಯಗಳಿಗೆ ಏನು ಮಾಡ್ತತಿ? ಕಾಯ್ದೆಗಳನ್ನು ರೂಪಿಸ್ತತಿ. ಹೌದಾ? ಇನ್ನು ಈ ನಾವು ಆಲ್ರೆಡಿ ಏನು ಮಾಡಿವಿ, ಪ್ರೆಸಿಡೆಂಟ್ ಬಗ್ಗೆ ಆಲ್ರೆಡಿ ಓದ್ಕೊಂಡೇವಿ. ಇನ್ನು ನಾವೇನು ಮಾಡಬೇಕು, ಲೋಕಸಭೆಯ ಬಗ್ಗೆ ನಾವೇನು ಮಾಡೋಣ, ಮಾತಾಡ್ಕೊತ ಡಿಸ್ಕಷನನ್ನು ಮಾಡ್ಕೊತ ಹೋಗೋಣಂತ. ಲೋಕಸಭೆಯನ್ನು ಏನಂತ ಕರೀತಾರೆ? ಇದನ್ನು ಸಂಸತ್ತಿನ ಕೆಳಮನೆ ಅಂತ ಕರೀತಾರೆ. ಯಾವುದು? ಸಂಸತ್ತಿನ ಕೆಳಮನೆ ಅಂತ ಕರೀತಾರೆ. ಇನ್ನು ಇದಕ್ಕೇನು ಮಾಡ್ತಾರೆ? ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿಯ ಮೇಲೆ ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಅವ್ರನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಥವಾ MP ಅಂತ ಕರಿತೀವಿ. ಸೊ ನಮ್ಮಲ್ಲಿ ಮತದಾನ ನಿಮಗೂ ಗೊತ್ತಿದ್ದಂಗೆ 18 ವರ್ಷ ತುಂಬಿದವರು ಮತ ಹಾಕಲಿಕ್ಕೆ ಅರ್ಹರಾಗಿರ್ತಾರೆ. ಇನ್ನು ಏನಪ್ಪ ಅಂದ್ರೆ ಪ್ರಸ್ತುತವಾಗಿ ಟೋಟಲ್ 552 ಇದನ್ನು ದಾಟಂಗಿಲ್ಲ. ಇದು ಏನು 552 ಐತಲ್ಲ, ಈ MP ಸೀಟ್ಸ್ ದಾಟಂಗಿಲ್ಲ. ಇದರೊಳಗೇನು ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶದಿಂದ 20 ದಾಟಂಗಿಲ್ಲ. ಟೋಟಲ್ ಇದ್ರೊಳಗೆ ಯೂನಿಯನ್ ಟೆರಿಟರಿ ಅಂದರೆ 20 ಲಾಸ್ಟ್, ಅದಕ್ಕಿಂತ ಹೆಚ್ಚಿಗೆ ಹೋಗಂಗಿಲ್ಲ ಅಂತಂದು ಹೇಳ್ತಾರೆ. ಇನ್ನೊಂದೇನು, ಆಂಗ್ಲೋ ಇಂಡಿಯನ್ನರ್ನು ಒಬ್ಬರನ್ನ ನಾಮಕರಣ ಮಾಡಬೇಕು ಅನ್ನೋದು ಇತ್ತು ಇದ್ರಾಗ, ಆರ್ಟಿಕಲ್ 331 ಅಂಡರ್. ಬಟ್ ಅದನ್ನ ಈಗೇನು ಮಾಡ್ಯಾರ, ರದ್ದುಪಡಿಸ್ಯಾರ. ಹಾಗಾಗಿ ಈ ಏನು ವಿಧಿಯಿಂದ ಇಬ್ಬರು ಆಂಗ್ಲೋ ಇಂಡಿಯನ್ನರು ಬರ್ತಿದ್ರಲ್ಲ, ಅವರು ಇನ್ನು ಏನು ಮಾಡ್ತಾರೆ, ನಮ್ಮ ಇದಕ್ಕೆ ಪಾರ್ಲಿಮೆಂಟಿಗೆ ಅಥವಾ ಸಂಸತ್ತಿಗೆ ಅವರು ಬರಂಗಿಲ್ಲ. ಇನ್ನು 330ನೇ ವಿಧಿ ಅನ್ವಯ ಪರಿಶಿಷ್ಟ ಜಾತಿಯವರಿಗೆ 310 ಪರಿಶಿಷ್ಟ ಜಾತಿಯವರಿಗೆ 84 ಸೀಟು, ಇನ್ನು ಪರಿಶಿಷ್ಟ ಪಂಗಡದವರಿಗೆ ಎಷ್ಟು ಸೀಟ್ ಕೊಟ್ಟಾರ? 47 ಸೀಟ್ಗಳನ್ನು ರಿಸರ್ವ್ ಮಾಡಿಟ್ಟಾರ. ಅಂದ್ರೆ ಅಷ್ಟು ಸೀಟ್ಗಳನ್ನು ಎಟ್ ಎನಿ ಕಂಡೀಷನ್ ಅವರೇ ಆ ಸೀಟಲ್ಲಿ ಬರಬೇಕು ಅಂತಂದು ಹೇಳ್ಯಾರ. ಇನ್ನೊಂದೇನು, ಆ್ಯಸ್ ಯೂಶ್ವಲ್ 5 ವರ್ಷಕ್ಕೊಮ್ಮೆನಕತಿ ಎಲೆಕ್ಷನ್ನು ನಡೀತದ. ಅದಾದಮೇಲೆ ಇನ್ನು ಅರ್ಹತೆಗಳು ಏನು ಇರಬೇಕು ಅಂತ ಹೇಳಿದ್ರೆ, ಲೋಕಸಭೆಗೆ ರಾಜ್ಯಸಭೆ ಬೇರೆ, ಲೋಕಸಭೆ ಬೇರೆ. ಸೊ ಈಗ ನಾವು ಮಾತಾಡೋದು ಕೆಳಮನೆ ಅಷ್ಟು. ಹಾಗಾಗಿ ಅವ್ರಿಗೇನು ಮೊದಲನೇದಾಗಿ ಏನಾಗಿರ್ಬೇಕು, ಭಾರತೀಯ ಪೌರನಾಗಿರ್ಬೇಕು. ಭಾರತೀಯ ಪೌರ ಆಗಿರಬೇಕು. ಅದಾದಮೇಲೆ 25 ವರ್ಷ ಆಗಿರಬೇಕು, ಮಿನಿಮಮ್ 25 ವರ್ಷ ಆಗಿರಬೇಕು. ಥರ್ಡ್ ಒನ್ ಏನು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಲಾಭದಾಯಕ ಹುದ್ದೆ ಒಳಗೆ ಇರಬಾರ್ದು. ಇನ್ನೊಂದು, ಮಾನಸಿಕ ಆಗಿರಬಾರ್ದು. ಮಾನಸಿಕ ಅಸ್ವಸ್ಥರು ಅಂತಲ್ಲ ಗೊತ್ತಾ, ಹಂಗೆ ಆಗಿರಬಾರ್ದು. ದಿವಾಳಿ ಆಗಿರಬಾರ್ದು, ಅಪರಾಧಿ ಆಗಿರಬಾರ್ದು. ಇದು ಇನ್ನು ನೆಕ್ಸ್ಟ್
ಐದನೇದ್ದೇನು, ಕಾಲ ಕಾಲಕ್ಕೆ ಸಂಸತ್ತು ಏನು ನಿರ್ಧರಿಸ್ತತಲ್ಲ ಆ ಅರ್ಹತೆಗಳೆಲ್ಲ ಯಾರಿಗಿರಬೇಕು, ಯಾರು ಕೆಳಮನೆಗೆ ಬರ್ಬೇಕಂತಿರ್ತಾರಲ್ಲ ಅವರಿಗೆ ಆ ಅರ್ಹತೆಗಳು ಇರಬೇಕು. ಇನ್ನು ಆ್ಯಸ್ ಯೂಶ್ವಲ್ 5 ವರ್ಷ ಅಧಿಕಾರಾವಧಿ ಐತಿ. ಇನ್ನೊಂದು ಇದನ್ನ 42ನೇ ತಿದ್ದುಪಡಿ ಒಳಗೆ 6 ವರ್ಷ ಮಾಡಿದ್ರು, ನೆನಪಿರಲಿ. ಹೊಳ್ಳಿ ಮತ್ತು 44ನೇ ತಿದ್ದುಪಡಿ ಒಳಗೆ 5 ವರ್ಷ ಅಂತಂದು ಇದನ್ನ ಫಿಕ್ಸ್ ಮಾಡ್ತಾರೆ. ಆದ್ರೆ ನಾನು ನಿಮ್ಗೆ ಅವಾಗ ಹೇಳೀನಿ, ಅದಕ್ಕಿಂತ ಮುಂಚಿತವಾಗಿಯೂ ಏನಾಗ್ಬೋದು, ಇವರು ಅಧಿಕಾರದಿಂದ ಕೆಳಗೆ ಇಳಿಬಹುದು ಅಂತಂದು ಹೇಳೀನಿ. ಇನ್ನು ಏನಕ್ಕತಿ, ಇನ್ನು ಸಂಸತ್ತು ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಅಧಿವೇಶನಗಳನ್ನು ನಡೀಲೇಬೇಕಲ್ಲೇ. ಸೊ ಅಧಿವೇಶನಗಳು ಏನು ಬರ್ತಾವೆ, ಅಧಿವೇಶನಗಳು ಏನು ನಡೀತಾವಲ್ಲ ಇಲ್ಲಿ, ಇದು ಏನು ಹೇಳ್ತದಪ್ಪ ಅಧಿವೇಶನಗಳು ಅಂತಂದ್ರೆ, ಲೋಕಸಭೆಯಲ್ಲಿ ಏನು ಅಧಿವೇಶನ ಕರೆಯೋ ಅಧಿಕಾರ ಯಾರಿಗೆ ಐತೆ ಅಂದ್ರೆ ಪ್ರೆಸಿಡೆಂಟಿಗೆ ಐತಿ. ಯಾರಿಗೈತಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೆ ಐತಿ. ಅವ್ರು ಏನು ಮಾಡ್ತಾರೆ, 1 ವರ್ಷದಲ್ಲಿ 2 ಬಾರಿ ಆದರೂ ಮಿನಿಮಮ್ ಕರಿಬೇಕು, 2 ಸತ ಕರಿಬೇಕು. ಬಟ್ ಈ 2 ಸತ ಐತಲ್ಲ, ಒಂದರಿಂದ ಇನ್ನೊಂದಕ್ಕೆ 6 ತಿಂಗಳ ಮೀರದಂತೆ, 6 ತಿಂಗಳ ಮೀರದಂತೆ ಅಂದ್ರೆ ಇಷ್ಟು ಗ್ಯಾಪ್ ಆಗಿರ್ಬಾರ್ದು, 6 ತಿಂಗಳ ಮೇಲೆ ಗ್ಯಾಪ್ ಆಗಬಾರ್ದು ಅಂತಂದು ಅದು ರೂಲ್ ಅದ್ರದ್ದು ಐತಿ. ಇನ್ನು ಲೋಕಸಭೆಯ ಕೋರಮ್ ಅಂತಂದ್ರೆ ಏನು, ಕೋರಮ್ ಅಂದ್ರೆ ಏನಿಲ್ಲ, ಫಾರ್ ಎಕ್ಸಾಂಪಲ್ ಕಾರ್ಯಕಲಾಪಗಳನ್ನು ಏನು ನಡೆಸ್ತಿರ್ತಾರಲ್ಲ ಅಧಿವೇಶನದೊಳಗೆ, ಅದ್ರಾಗ ಹಾಜರಿರಬೇಕಾದ ಮಿನಿಮಮ್ ಸದಸ್ಯರು ಎಷ್ಟು ಅಂತ ಹೇಳ್ತದೆ ಕೋರಮ್. ಈಗ ಫಾರ್ ಎಕ್ಸಾಂಪಲ್ ನಮ್ದು ಕ್ಲಾಸ್ನಾಗ ಏನಾಗತಿ, ನಾವು ಕಾಲೇಜ್ನಾಗ ಇದ್ದಾಗ 80-90 ಮಂದಿ 80 ಮಂದಿ ಕ್ಲಾಸ್, ಅದ್ರಾಗ 10 ಮಂದಿ 5 ಮಂದಿ ಇದ್ರೆ ಕ್ಲಾಸ್ ಮಾಡ್ತಾರನು, 5 ಮಂದಿ ಅಥವಾ 2 ಮಂದಿ ಇದ್ರೆ ಏನು ಹೇಳ್ತಾರೆ, ಕ್ಲಾಸ್ ಮಾಡೋಕ್ಕಾಗಲ್ಲ. ಮಿನಿಮಮ್ ಅವ್ರಿಗೆ ಏನೋ ಒಂದು 15-20 ಮಂದಿರ ಇದ್ರೆ ಅಡ್ಡಿಲ್ಪ ಇಷ್ಟು ಮಂದಿ ಅದರ ಕ್ಲಾಸ್ ಮಾಡೋಣ ಅಂತಂದು ಮಾಡ್ತಾರೆ. ಸೊ ಹಂಗೆ ಏನಿರ್ತೈತಿ, ಅಧಿವೇಶನ ಮಾಡುವಾಗಲೂ ಸಹಿತ ಕೋರಮ್ ಅಂತ ಕರೀತಾರೆ. ಈ ಕೋರಮ್ ಅಂದ್ರೆ 1/10 ಅಂತ, 1/10 ಆಫ್ ಅಂದ್ರೆ ಫಾರ್ ಎಕ್ಸಾಂಪಲ್ 545 ಈಗ ಪ್ರೆಸೆಂಟ್ ಇರೋದು. ಸೊ 55 ಅಂತ ಹೇಳಿದರು ಅಡ್ಡಿಲ್ಲ, 55 ಕೋರಮ್ಮ 540ಕ್ಕೆ 54 ಬಂತು ಹೋತು. ಸೊ ಆಬ್ವಿಯಸ್ಲಿ 55 ಜನ ಇದ್ದುಬಿಟ್ರೆ ಏನು ಮಾಡ್ಬೋದು, ಇವರು ಅಧಿವೇಶನದಲ್ಲಿ ಮಾತಾಡ್ಬೋದು, ಸಭೆಯನ್ನು ನಡೆಸಬಹುದು ಅಂತ ಅರ್ಥ. ಇದಕ್ಕೆ ಕೋರಮ್ ಅಂತ ಕರೀತಾರೆ. ನೆನಪಿರಲಿ, ಇದು ಪ್ರೀವಿಯಸ್ ಒಳಗೆ ಕ್ವಶನ್ ಆಗೈತಿ. ಇನ್ನು ನೆಕ್ಸ್ಟ್ ಸಭಾಧ್ಯಕ್ಷರು ಯಾರು, ಸಭಾಧ್ಯಕ್ಷರನ್ನು ನೀವು ನಿನ್ನೆ ಆಲ್ರೆಡಿ ನೋಡಿರಿ. 93ನೇ ವಿಧಿಯ ಮೇರೆಗೆ ಏನು ಮಾಡ್ಯಾರ, ಅವಕಾಶ ಕಲ್ಪಿಸ್ಯಾರ ಅವರಿಗೆ, ಯಾರಿಗೆ, ಸಭಾಧ್ಯಕ್ಷರಿಗೆ. ಸೊ ಲೋಕಸಭೆಯ ಏನು ಮೊದಲು ಗೆಲ್ತಾರಲ್ಲ, ಗೆಲ್ದ ಮೇಲೆ ಫಸ್ಟ್ ಅಧಿವೇಶನ ಏನು ಕರೀತಾರಲ್ಲ, ಅವಾಗ ಅವ್ರು ಏನು ಮಾಡ್ತಾರೆ, ಅವ್ರೊಳಗೆ ಒಬ್ಬರನ್ನ ಯಾರನ್ನಾದರೂ ಏನು ಮಾಡ್ತಾರೆ, ಲೋಕಸಭೆಯ ಸಭಾಪತಿ ಅಂತಂದು ಮಾಡ್ತಾರೆ. ಬಟ್ ಲೋಕಸಭೆಯ ಸಭಾಧ್ಯಕ್ಷರು ಏನಿರ್ತಾರಲ್ಲ, ಅವರು ಸೆಲೆಕ್ಟ್ ಆ್ಯಸ್ ಅ ಲೋಕಸಭೆಯ ಸ್ಪೀಕರ್ ಆಗೋಕ್ಕಿಂತ ಮುಂಚೆ ಅವ್ರು ಯಾವ ಪಕ್ಷದಾಗ ಇರ್ತಾರೋ ಅದು ಸಂಬಂಧ ಇಲ್ಲ. ಬಟ್ ಅದಾದಮೇಲೆ ಅವರು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಸೆಂಟ್ರಲ್ ನಿಂತ ಕೆಲಸ ಮಾಡಬೇಕು. ಅವರು ಇಲ್ಲಿ ಹೋಗಬಾರ್ದು, ಈ ಪರವಾಗಿಯೂ ಇರಬಾರ್ದು. ಇನ್ನೊಂದೀಗ ಯಾವುದೋ ಒಂದು ಇದನ್ನು ಪಾಸ್ ಮಾಡ್ತಿರ್ತಾರೆ, ಏನೋ ಯಾವುದೋ ಒಂದು ಕಾಯ್ದೆ ಸಂಬಂಧ ಓಟ್ ಹಾಕ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಓಟು ಏನಾಗ್ಬಿಡ್ತೈತಿ, ಈಕ್ವಲ್ ಬಿದ್ದುಬಿಡ್ತಾವೆ, ಇಲ್ಲೂ 100 ಬೀಳ್ತಾವೆ, ಇಲ್ಲೂ 100 ಬೀಳ್ತಾವೆ. ಆವಾಗ ಇವ್ರೇನು ಲೋಕಸಭಾಧ್ಯಕ್ಷರು ಅದಾರಲ್ಲ, ಇವ್ರು ಯಾವ ಸೈಡ್ ಓಟ್ ಹಾಕ್ತಾರಲ್ಲ, ಇವ್ರಿಗೆ ಅದು ಒಂದು ಟೈಮ್ ಒಳಗೆ ಅಷ್ಟೇ ಇವ್ರಿಗೆ ಓಟ್ ಹಾಕೋಕ್ಕೆ ಅಧಿಕಾರ ಇರ್ತೈತೆ. ಅದನ್ನ ಬಿಟ್ಟು ಬೇರೆ ಟೈಮ್ ಒಳಗೆ ಇರೋಂಗಿಲ್ಲ. ಇನ್ನೊಂದು, ಇವ್ರು ಎಲ್ಲಿ ಹಾಕ್ತಾರೆ ಅಲ್ಲೇ ಫೈನಲ್, ಅದನ್ನ ಯಾರು ಕೇಳೋಂಗಿಲ್ಲ, ಅವ್ರನ್ನ ಪ್ರಶ್ನೆ ಮಾಡೋಂಗಿಲ್ಲ. ಇದಕ್ಕೇನಂತಾರೆ, ನಿರ್ಣಾಯಕ ಮತ ಅಂತ ಕರೀತಾರೆ, ನಿರ್ಣಾಯಕ ಮತ. ಇವ್ರು ಒಂದು ಮತದ ಮೇಲೆ ಏನಾಗಿರ್ತೈತಿ, ಅವ್ರ ಫ್ಯೂಚರ್, ಇಡೀ ಆ ಕಾಯ್ದೆಯ ಫ್ಯೂಚರ್ ಅಥವಾ ಅಲ್ಲೇನು ಡಿಸ್ಕಷನ್ ಆಗ್ತಿರ್ತೈತಲ್ಲ ಅದ್ರ ಫ್ಯೂಚರ್ ನಿಂತಿರ್ತೈತಿ. ಇನ್ನು ಉಪಸಭಾಧ್ಯಕ್ಷರು ಯಾರು, ಇನ್ನು ಉಪಸಭಾಧ್ಯಕ್ಷರ ಬಗ್ಗೆ ಹೇಳ್ಬೇಕಂತಂದ್ರೆ, ಇವ್ರು ಏನಪ್ಪ, ಇಫ್ ಇನ್ ಕೇಸ್ ಅಧ್ಯಕ್ಷರು ಇಲ್ಲ ಅಂದಾಗ, ಅಧ್ಯಕ್ಷರು ಇಲ್ಲಪ್ಪ, ಅವ್ರೇನೋ ಆರಾಮಿಲ್ಲ, ಇಲ್ಲ ಹೊರಗೆ ಹೋಗ್ಯಾರ, ಏನೋ ಅವಾಗ ಸದನಗಳು ನಡೆಯಕತ್ತವು ಅಂದಾಗ ಏನು ಮಾಡ್ತಾರೆ, ಇವರು ಆ್ಯಕ್ಟ್ ಆ್ಯಸ್ ಅ ಅಧ್ಯಕ್ಷರು. ಅವ್ರ ಪ್ಲೇಸ್ ಒಳಗೆ ಇವ್ರು ಏನು ಮಾಡ್ತಾರೆ, ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ.
ಉಳ್ಕಿದ ಟೈಮ್ ಒಳಗೆ ಇವರೆಲ್ಲ ಸಾಮಾನ್ಯ ಕಾರ್ಯಕರ್ತರಂಗೆ ಹೆಂಗೆ ಸದಸ್ಯರು ಇರ್ತಾರಲ್ಲ ಹಂಗೆ ಇರ್ತಾರೆ. ಇನ್ನು ಇವ್ರಿಗೆ ಕೆಲವೊಂದಿಷ್ಟು ವಿನಾಯಿತಿಗಳದವು. 105ನೇ ವಿಧಿ ಅಡಿಯಲ್ಲಿ ಇವರಿಗೆ ಕೆಲವೊಂದಿಷ್ಟು ವಿನಾಯಿತಿಗಳದವು. ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸದಸ್ಯರು ಏನು ಸದನದೊಳಗೆ ಮಾತಾಡ್ತಿರ್ತಾರಲ್ಲ ಅವರಿಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. ಆದ್ದರಿಂದ ಅವ್ರು ಏನು ಮಾಡ್ಬೋದು, ನಿರ್ಭೀತಿಯಾಗಿ ಆರಾಮಾಗಿ ಮಾತಾಡಬಹುದು, ಹೊಳ್ಳಿ ಭಾಷಣ ಮಾಡಬಹುದು. ಸದನದಲ್ಲಿ ಏನು ಭಾಷಣ, ಚರ್ಚೆ ಹಾಗೂ ಮಾತು ಆಡಿರ್ತಾರಲ್ಲ ಅವನ್ನೆಲ್ಲ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಎಲ್ಲಿ ನ್ಯಾಯಾಲಯದೊಳಗೆ ಪ್ರಶ್ನೆ ಮಾಡೋಕೆ ಬರುವುದಿಲ್ಲ. ಯಾಕಂದ್ರೆ ಆರ್ಟಿಕಲ್ 105 ಏನು ಮಾಡ್ತೈತಿ, ಅವ್ರನ್ನ ಆ ರಕ್ಷಣೆಗೆ ಸೆಕ್ಯೂರನ್ನು ಮಾಡ್ತೈತಿ. ಇನ್ನು ನೆಕ್ಸ್ಟ್ ಏನು, ಲೋಕಸಭೆ ಏನು ಅಧಿವೇಶನದೊಳಗೆ ಇರ್ತೈತಲ್ಲ ಅವಾಗ ಅವ್ರೇನು ಸದಸ್ಯರದಲ್ಲ ಅವ್ರನ್ನ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡಂಗೆ ಬರ್ರಿ ಸಾಕ್ಷಿ ಹೇಳ್ರಿ ಇಂಥದ್ದೆಲ್ಲ ಆ ಕಲಾಪ ನಡೆಯೋ ಟೈಮ್ನಾಗ ನಡೆಯುವುದಿಲ್ಲ. ನೆಕ್ಸ್ಟ್ ಅವ್ರ ಕಾರ್ಯಕಲಾಪಗಳು ಏನಾಗಿರ್ತಾವಲ್ಲ ಇದರೊಳಗೆ ಸಭೆಯೊಳಗೆ, ಸಂಸತ್ತೊಳಗೆ, ಲೋಕಸಭೆಯೊಳಗೆ ಅದನ್ನು ಅವರು ಪ್ರಕಟಿಸಲೂಬಹುದು, ಪ್ರಕಟಿಸದಿರಬಹುದು. ಅಂದ್ರೆ ಅವ್ರು ಅದನ್ನ ಪಬ್ಲಿಷು ಮಾಡ್ಬೋದು, ಪಬ್ಲಿಷ್ ಮಾಡಲಾರ್ದಂಗೂ ಇರ್ಬೋದು. ಇದು ಲೋಕಸಭೆಯ ಸದಸ್ಯರ ಹಕ್ಕದು. ಅವ್ರಿಗೆ ಬೇಕಂತ ತೋರಿಸ್ಬೋದು, ನೋಡ್ರಿ ನಾವೇನು ಮಾತಾಡೋಂತ. ಇಲ್ಲ ನಾ ತೋರಿಸೋದಿಲ್ಪ ಅಂದ್ರೆ ನಾವೇನು ಮಾಡ್ಕೊಳಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಈಗ ಒಂದು ಅಧಿವೇಶನ ನಡೀತಿರ್ತೈತಿ, ಇವ್ರು ಏನೋ ಚಲೋ ಡಿಸ್ಕಷನ್ ಮಾಡ್ತಿರ್ತಾರೆ. ಇಲ್ಲೆಲ್ಲ ಹಿಂಗೆ ಗ್ಯಾಲ್ರಿಯಾಗ ಒಂದು 4-5 ಮಂದಿ ಕುಂತಾರೆ. ಯಾವೊಬ್ಬ ಏನೋ ಕ್ಯಾಕಿ ಹೊಡೆದಾಗ ಏನಾರು ಅಂದ್ಬಿಟ್ಟ ಅಂದ್ರೆ ಅವರೆಲ್ಲರೂ ಸೇರಿ ಏನು ಮಾಡ್ತಾರೆ, ಎದ್ನಳ್ಳಿ ಹೊರಗೆ ಅಂತಂದು ಅವ್ರನ್ನೇನು ಮಾಡ್ಬೋದು, ಸದನದಿಂದ ಹೊರಗೆ ಹಾಕುವಂಥ ಹಕ್ಕು ಸಹ ಯಾರಿಗೈತಿ, ಸಾಮೂಹಿಕ ಹಕ್ಕು, ಸಾಮೂಹಿಕವಾಗಿ ಆ ಸದಸ್ಯರಿಗೆ ಎಲ್ಲರಿಗೂ ಐತಿ ಅಂತ. ಇವು ಕೆಲವೊಂದಿಷ್ಟು ಹಕ್ಕುಗಳು ಏನು ಲೋಕಸಭೆಯಲ್ಲಿರುವಂಥ ಸದಸ್ಯರಿಗೆ ನೀಡಿದಂತಹ ಹಕ್ಕುಗಳಿವು. ಇನ್ನೇನು ಮಾಡೋಣ, ಅವ್ರದ್ದು ಅನ್ನೋಕ್ಕಿಂತ ಲೋಕಸಭೆಯ ಅಧಿಕಾರಗಳು ಏನೇನು ಅದಾವು ಅನ್ನೋದನ್ನು ನೋಡ್ಕೊತ ಬಂದ್ಬಿಡೋಣ. ಸೊ ಲೋಕಸಭೆಯ ಅಧಿಕಾರಗಳು ಮೊದಲನೇದಾಗಿ ಏನು ನೋಡೋಣ, ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ಕೊತ ಬರೋಣ. ಆಲ್ರೆಡಿ ಅದ್ರ ಹೆಸರು ಹೇಳಕತ್ತೈತಿ. ಶಾಸನೀಯ ಅಂತಂದ್ರೆ ಏನು, ಲೋಕಸಭೆ ರಾಜ್ಯಸಭೆಗಿನ ಹೆಚ್ಚು ಶಾಸನೀಯ ಅಧಿಕಾರಗಳನ್ನು ಒಳಗೊಂಡೈತಿ. ಯಾಕಂದ್ರೆ ಈಗ ಆ್ಯಸ್ ಯೂಶುವಲ್ ನೋಡ್ರಿ, ರಕ್ಷಣೆ, ವಿದೇಶಾಂಗ ನೀತಿ, ರೈಲ್ವೆ, ಹಣಕಾಸು, ಹಿಂಗೆ A to Z ಏನು 100 ಇವು ವಿಷಯಗಳದವಲ್ಲ ಮಹತ್ವ ಪಡೆದಿದ್ವು. ಈ ಕಾಯ್ದೆಗಳ ಮೇಲೆ ಎಲ್ಲ ಈ ವಿಷಯಗಳ ಮೇಲೆಲ್ಲ ಕಾಯ್ದೆ ಮಾಡುವ ಅಧಿಕಾರ ಏನೈತಿ, ಲೋಕಸಭೆಗೆ ಐತಿ. ಇನ್ನೊಂದು ಯಾವುದೋ ಒಂದು ಕಾಯ್ದೆ ಆಗಲಿ, ಇದು ಫಾರ್ ಎಕ್ಸಾಂಪಲ್ ಇವು 2 ಸಭೆ ಅಂತ ಇಟ್ಕೋರಿ, ಇದು ರಾಜ್ಯಸಭೆ, ಇದು ಲೋಕಸಭೆ. ಈ ಒಂದು ಕಾಯ್ದೆ ಇಲ್ಲಿ ಪಾಸ್ ಮಾಡ್ತಂದ್ರೆ ಇದು ಇಲ್ಲಿ ಪಾಸ್ ಆದಮೇಲೆ ಇಲ್ಲೂ ಪಾಸ್ ಆಗಲೇಬೇಕು. ಅಂದ್ರೆ ಎರಡೂ ಸದನಗಳ ಒಪ್ಪಿಗೆ ಅಗತ್ಯ. ಇಲ್ಲ ಅಂದ್ರೆ ಅದು ಕಾಯ್ದೆ. ಇವೆರಡೂ ಆದಮೇಲೆ ಲಾಸ್ಟಿಗೆ ನಮ್ಮ ಪ್ರೆಸಿಡೆಂಟ್ ಅವ್ರು ಬರ್ತಾರೆ. ಸೊ ಅವ್ರು ಸಹಿ ಆದಮೇಲೆ ಅದೇನಕತಿ ಒಂದು ಕಾಯ್ದೆಯಾಗಿ ರೂಪುಗೊಳ್ತತಿ. ಇವು 3 ಪ್ರೊಸೆಸ್ ಆಗಲಿಲ್ಲ ಅಂದ್ರೆ ಅದು ಕಾಯ್ದೆ ಅಂತ ಕರೆಸ್ಕೊಳ್ಳೋಂಗಿಲ್ಲ, ಅದು ಆಗುವುದೂ ಇಲ್ಲ. ಹಾಗಾಗಿ ಉಭಯ ಸದನಗಳ ಅನುಮೋದನೆ ಇದ್ದಾಗ ಮಾತ್ರ ಒಂದು ಕಾಯ್ದೆಯಾಗಿ ಬರ್ತತಿ. ಸೊ ಈಗ ಅಕಸ್ಮಾತ್ ಏನು ಮಾಡ್ತತಿ, ಈಗ ಲೋಕಸಭೆಯಿಂದ ಇವರು ಇದ್ರ ಮೇಲೆ ಯಾವುದೋ ಒಂದು ಮಾಡಿ ಇತ್ತ ಕಳಿಸಿದ್ರು ರಾಜ್ಯಸಭೆಯವ್ರು ಏನು ಮಾಡ್ಬೋದು, ಅದನ್ನು ಇದ್ರಾಗ ಇನ್ನೊಂದು ಸ್ವಲ್ಪ ತಪ್ಪು ಮಾಡಿರಿಪ್ಪ, ಈ ಪೇಜ್ ಬೇಡ, ಈ ಪೇಜ್ನಾಗ ಕೆಲವೊಂದಿಷ್ಟು ತಪ್ಪು ಬರ್ದಿರಿ, ಇದನ್ನು ಹಿಂಗೆ ಬರೀರಿ, ಏನದ ಇದನ್ನ ತಿದ್ದುಪಡಿ ಮಾಡ್ಕೊಂಡು ಕಳಿಸ್ರಿ ಅಂತಂದು ಹೇಳ್ಬಹುದು. ಅಥವಾ ಇಲ್ಲ ನೀವು ಇಡೀ ಕಾಯ್ದೆನ ತಪ್ಪೈತೆ ಅಂತ ತಿರಸ್ಕರಿಸ್ಬೋದು. ಅಥವಾ 6 ತಿಂಗಳ ಕಾಲ ತಮ್ಮಲ್ಲಿಯೇ ಇಟ್ಟುಕೊಳ್ಳಬಹುದು. ಇವು 3 ಬಿಟ್ಟು ಬೇರೆ ಯಾವ ಆಪ್ಷನ್ ಇರಂಗಿಲ್ಲ. ಸೊ ಅವಾಗ ಏನಕತಿ, ಈಗ ಹೆಚ್ಚು ಕಮ್ಮಿ 6 ತಿಂಗಳು ಇಟ್ಕೊಂಡ್ರ ಅಂತ ಇಟ್ಕೋರಿ. ಇವ್ರು 6 ತಿಂಗಳು ಇಟ್ಕೊಂಡ್ಮೇಲೆ ಏನಕತಿ, ರಾಷ್ಟ್ರಪತಿಯವರು ಜಂಟಿ ಸಭೆಯನ್ನು 108ನೇ ವಿಧಿಯನ್ವಯ ಏನು ಮಾಡ್ತಾರೆ,
ಜಂಟಿ ಸಭೆಯನ್ನು ಕರೀತಾರೆ. ನಿಮ್ಮದು ಗದ್ದಲನ ಬಗೆಹರಿವಲ್ದು ಬರ್ರಿ ಮರಯ, ಏನೈತಿ ನೀವು ಬಗೆಹರಿಸ್ಕೊರಿ ಅಂತಂದು. ಅದಾದಮೇಲೆ ಲೋಕಸಭೆ ರಾಜ್ಯಸಭೆ ಆ್ಯಸ್ ಯೂಶ್ವಲ್ ಏನು ಮಾಡ್ತಾವೆ, ಕೂಡ್ತಾವೆ. ಕೂಡಿದ ಇದರ ಅಧ್ಯಕ್ಷತೆಯನ್ನು ಲೋಕಸಭೆಯ ಸಭಾಪತಿಯವರ ವಹಿಸ್ಕೊಂತಾರೆ. ಒಂದನೇದ್ದು. ಎರಡನೇದು ಏನಕತಿ, ಲೋಕಸಭೆ ಹಾಗೂ ರಾಜ್ಯಸಭೆ ಏನು ಸೀಟ್ ಅದಾವಲ್ಲ, ಲೋಕಸಭೆ 545 ಸಮಥಿಂಗ್, ರಾಜ್ಯಸಭೆ 235 ಐ ಥಿಂಕ್ ಸೊ, ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಒಟ್ಟು 225 230 ಐತ್ರಿ. ಇಲ್ಲಿ ಆ್ಯಸ್ ಯೂಶ್ವಲ್ ಮೆಜಾರಿಟಿ ಯಾರ್ದು ಬಂತು, ಲೋಕಸಭೆಯವ್ರದ್ದು ಬಂತು. ಹೌದಾ? ಅವ್ರು ಮತ್ತೆ ಅದಕ್ಕೆ ಮತ ಹಾಕಕ್ಕೆ ಹೇಳ್ತಾರೆ. ಮತ ಹಾಕಕ್ಕೆ ಹೇಳಿದ ಮೇಲೆ ಆಬ್ವಿಯಸ್ಲಿ ಇಲ್ಲಿ ಗೆಲ್ಲೋರು ಯಾರು, ಲೋಕಸಭೆಯವರ ಗೆಲ್ತಾರೆ. ಸೊ ರಾಜ್ಯಸಭೆಗೆ ಇರೋ ಅಧಿಕಾರ ಏನಬ್ಬಬ್ಬ ಅಂದ್ರೆ ಸ್ವಲ್ಪ ತಿದ್ದುಪಡಿ ಮಾಡಿ ಕಳಿಸ್ರಿ ಅಂತ ಹೇಳ್ಬೋದು, ತಿರಸ್ಕರಿಸ್ಬೋದು. ತಿರಸ್ಕರಿಸಿದ ಮೇಲೆ ಇಲ್ಲಿ ಜಂಟಿ ಉಪವೇಶನೊಳಗೆ ಅದು ಗೆದ್ರೆ ಮುಗ್ದೊಂದು ಕಾಯ್ದೆನೇ ಆಕತಿ. ಇಲ್ಲ ಅಂದ್ರೆ 6 ತಿಂಗಳು ತಡೆ ಹಿಡಿಯೋದು ಅಂದ್ಬಿಟ್ರೆ ಬೇರೆ ಯಾವ ಅಧಿಕಾರನೂ ಇವ್ರಿಗೆ ಶಾಸನೀಯವಾಗಿ ಎಸ್ಪೆಷಲಿ ಈ ವಿಷಯದೊಳಗೆ ಇಲ್ಲ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಏನು, ಮಂತ್ರಾಲೋಚನೆಯ ಕಾರ್ಯಗಳು. ಮಂತ್ರಾಲೋಚನೆ ಅಂತಂದ್ರೆ ಏನು? ಮಂತ್ರಾಲೋಚನೆ ಅಂತಂದ್ರೆ ಸಿಂಪಲಾಗಿ ಹೇಳ್ತಾನೆ, ಚರ್ಚೆ ಮಾಡೋದು, ಬೇರೆ ಏನಿಲ್ಲ. ಏನು ಚರ್ಚೆ ಮಾಡೋದು? ಅದು ಯಾವುದು? ಇದು ಲೋಕಸಭೆಯೊಳಗೆ ಏನು ಮಾಡ್ತಾರೆ, ಸರ್ಕಾರಿ ಕಾರ್ಯಕ್ರಮಗಳು ಏನಿರ್ತಾವೋ ಅವ್ರ ನಿರ್ಧಾರ, ಹೊಳ್ಳೆ ರಾಷ್ಟ್ರೀಯ ಘಟನೆಗಳು ಏನಾಗಿರ್ತವೋ, ವಿದೇಶಾಂಗ ನೀತಿ, ಹೊಳ್ಳೆ ಅತಿ ಇಂಪಾರ್ಟೆಂಟ್ ಆಗಿರೋ ಮ್ಯಾಟ್ರ್ಗಳನ್ನು ಚರ್ಚೆ ಮಾಡ್ತಾರೆ. ಎಸ್ಪೆಷಲಿ ಈವನ್ ಕಾಯ್ದೆಗಳು ಮಸೂದೆಗಳ ಬಗ್ಗೆನೂ ಏನು ಮಾಡ್ತಾರೆ, ಚರ್ಚೆಯನ್ನು ಮಾಡ್ತಾರಲ್ಲ, ಅದಕ್ಕೆ ಮಂತ್ರಾಲೋಚನಾ ಕಾರ್ಯಕ್ರಮಗಳು ಅಂತಂದು ಕರೀತಾರೆ. ಇದು ಇಂಪಾರ್ಟೆಂಟ್. ಬಟ್ ಮಂತ್ರಾಲೋಚನೆ ಅಂದ್ರೆ ಏನು ರೀ, ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಮೇಲೆ ಡಿಸ್ಕಷನ್ ಮಾಡೋದು ಅಂತ ಅರ್ಥ. ಇನ್ನು ಥರ್ಡ್ ಒನ್ ಏನು, ಹಣಕಾಸಿನ ಅಧಿಕಾರಗಳು. ಯಾವುದು? ಹಣಕಾಸಿನ ಅಧಿಕಾರ. ನಿಮ್ಗೆ ಇದ್ದಿದ್ದು ಹೇಳ್ತಾನೆ, ಲೋಕಸಭೆಯನ್ನು ಏನಂತ ಕರೀತಾರಂದ್ರೆ ರಾಷ್ಟ್ರದ, ಯಾವುದು, ರಾಷ್ಟ್ರದ ಖಜಾನೆಯ ವ್ಯವಸ್ಥಾಪಕ ಅಂತ ಕರೀತಾರೆ. ಇದ್ರಾಗ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು, A to Z ರೊಕ್ಕದ ಕೀಲಿಕೈ ಲೋಕಸಭೆಯೊಳಗೆ ಐತಿ ಅಂತ ಅರ್ಥ. ಏನು, ಇನ್ನೊಂದು ಲೋಕಸಭೆಯ ಅನುಮೋದನೆ ಇಲ್ಲಾರ್ದ ಖರ್ಚು ಮಾಡೋಕ್ಕೆ ಬರೋಂಗಿಲ್ಲ. ಏನು, ಖರ್ಚು ಮಾಡೋಕ್ಕೆ ಬರೋಂಗಿಲ್ಲ, ರೊಕ್ಕನ ಜಮಾನು ಮಾಡ್ಕೊಳಕ್ಕೆ ಬರೋದಿಲ್ಲ. ಎರಡಕ್ಕೂ ಲೋಕಸಭೆಯ ಅನುಮೋದನೆ ಅತ್ಯಗತ್ಯ. ನಿಮ್ಗೆ ಇನ್ನೊಂದು ಆರ್ಟಿಕಲ್ 107 ಅಂಡರ್ ಹಣಕಾಸು ಮಸೂದೆಗಳನ್ನು ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ರಾಜ್ಯಸಭೆಯೊಳಗೆ ಇದಕ್ಕೆ ಪರ್ಮಿಷನ್ ಇಲ್ಲ. ಇದು ಇಂಪಾರ್ಟೆಂಟು, ನೆನಪಿಟ್ಕೋರಿ. ಯಾಕಂದ್ರೆ ಇಷ್ಟು ದಿವಸ ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡಿಸ್ಬೋದು ಅಂತ ಕೇಳೋಣ, ಬಟ್ ಯಾವ ವಿಧಿ ಅನ್ವಯ ಅಂತಂದು ಒಮ್ಮೆ ಕೇಳಿಲ್ಲ, ಹೇಳಕ್ಕೆ ಬರೋದಿಲ್ಲ. ಅವ್ನು ತಲೆ ಓಡಿಸಿದ ಒಂದು ಸತಿ ಹಾಕೊಂಡು ಅಂತಂದು ಯಾವ ಆರ್ಟಿಕಲ್ ಅಂಡರ್ ಒಳಗೆ ಬರ್ತೈತಿದ ಅಂತ ಕೇಳಿಗಿಳಿದ್ನಂದ್ರೆ ವಜ್ಜಾಕತಿ. ಸೊ ಒಂದು ಸತಿ ಲೋಕಸಭೆ ಮಾಡಿ ಕಳಿಸ್ತು ರಾಜ್ಯಸಭೆಗೆ. ಆ್ಯಸ್ ಯೂಶ್ವಲ್ ಲೋಕಸಭೆಯಿಂದ ಒಂದು ಹಣಕಾಸಿನ ಮಸೂದೆ ರಾಜ್ಯಸಭೆಗೆ ಹೋಯ್ತು. ರಾಜ್ಯಸಭೆ ಅದಕ್ಕೆ ಒಪ್ಪಿಗೆಯನ್ನು ಕೊಡಬಹುದು, ಇಲ್ಲ ಒಂದು ಸ್ವಲ್ಪ ಏನಾರ ಚೇಂಜಸ್ಸನ್ನು ಹೇಳ್ಬೋದು. ಇದನ್ನು ಬಿಟ್ಟರೆ ಅದನ್ನು ತಿರಸ್ಕರ್ಸಕ್ಕೆ ಬರೋದಿಲ್ಲ. ಇದಕ್ಕೆ ಒಪ್ಪಿಗೆ ಇವ್ರು ಏನು ಒಂದು ಸ್ವಲ್ಪ ಕರೆಕ್ಷನ್ ಮಾಡಿ ಕಳಿಸಿದ್ದನ್ನು ಲೋಕಸಭೆಯವ್ರು ತೊಗೊಳ್ದೇನೂ ಇರಬಹುದು. ಇವ್ರಿಗೆ 14 ದಿವಸ ಟೈಮ್ ಇರ್ತೈತೆ. ಅದ್ರಾಗ ನೀ ಏನು ಆಟಾಡ್ತಿ ಆಡ ಮಗಳ ಅಂತಂದು ಲೋಕಸಭೆ ಏನು ಮಾಡ್ತೈತಿ, ರಾಜ್ಯಸಭೆಗೆ ಹೇಳ್ತೈತಿ. ರಾಜ್ಯಸಭೆ 14 ದಿವಸದಾಗ ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ ರಾಜ್ಯಸಭೆ ಅದನ್ನು ಒಪ್ಪೇತಿ ಅಂತನ ಅರ್ಥ. ಅಲ್ಲಿಂದ ಅದು ಎರಡೂ ಸದನದ ಅನುಮೋದನೆಯನ್ನು ತೊಗೊಂಡು ಡೈರೆಕ್ಟ್ಲಿ ಹೋಗ್ತಿ ಪ್ರೆಸಿಡೆಂಟ್ ಅವ್ರ ಕಡೆ ಹೋಗ್ತೈತಿ. ಸೊ ಅವ್ರಿಗೂ ಅದನ್ನು ಸೈನ್ ಮಾಡಲೇಬೇಕು. ಪ್ರೆಸಿಡೆಂಟ್ ಅವರು ಸಹ ಅದನ್ನು ಸೈನ್ ಮಾಡಲೇಬೇಕು. ಹೀಗಾಗಿ ಅದು ಹಣಕಾಸಿನ ಏನೈತಲ್ಲ ಕಾಯ್ದೆ ಹಾಗೆಯೇ ಬಿಡ್ತದ. ಇನ್ನು ನೆಕ್ಸ್ಟ್ ಏನು, ಆಡಳಿತದ ಮೇಲೆ ನಿಯಂತ್ರಣ ಅಂತ ಕರಿತೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಾಕತಿ, ಪ್ರತಿಯೊಬ್ಬ ಮಂತ್ರಿ ಏನಿರ್ತಾರಲ್ಲ, ಪ್ರತಿಯೊಬ್ಬ ಮಂತ್ರಿಯು ತನ್ನ ಏನೇ ಅವ್ನು ಕೊಟ್ಟಿರೋಂಥ ಇಲಾಖೆ ಇರ್ತತಿ, ಅವ ಏನೋ ಕಾರ್ಯಕ್ರಮಗಳು ಆಡಳಿತ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಏನು ಮಾಡ್ತಾರೆ, ಅದಕ್ಕೆ ಹೊಣೆಯನ್ನಾಗಿ ಮಾಡಿರ್ತಾರೆ. ದೋಸ್ತ ನೀ ಏನಾರ ನೀ ಏನು ಮಾಡ್ತಿ ಬಟ್ ಇದ್ರ ಲಾಸ್ಟಿಗೆ ಲೆಕ್ಕ ಕೇಳ್ದಾಗ ಕೊಡ್ಬೇಕು, ನೀ A to Z ಏನೇನಾಗೈತಿ ಏನೇನಿಲ್ಲ ಅಂತ. ಹಿಂಗೆ ಲೋಕಸಭೆಯ ಸದಸ್ಯರ ಪ್ರತಿಯೊಬ್ಬ ಮಂತ್ರಿಯ ಪ್ರಶ್ನೆಗಳನ್ನು ಹಾಗೂ ಪೂರಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವೇನು ಮಾಡಬಹುದು, ಪಡಿಬಹುದು. ಇದು ಅಲ್ದ ಏನು ಮಾಡಬಹುದು, ಏನು ಲೋಕಸಭಾ ಸದಸ್ಯರು ಇರ್ತಾರಲ್ಲ
ನಿಮ್ಮ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ಏನು ಮಂತ್ರಿಗಳು ನೀಡೋದಿಲ್ಲಲ್ಲ, ನೀವು ಹೇಳಿದ್ದಕ್ಕೆ ಕರೆಕ್ಟಾಗಿ ಕೊಡೋದಿಲ್ಲಲ್ಲ, ಅವರಿಗೆ ನೀವು ರಾಜೀನಾಮೆ ಕೊಡುವಂಥ ಒತ್ತಾಯವನ್ನು ಮಾಡಬಹುದು. ಇನ್ನು ಐದನೇದೇನು, ನ್ಯಾಯಿಕ ಅಧಿಕಾರಗಳು ಅಂತ ಬರ್ತದೆ. ನ್ಯಾಯಿಕ ಅಧಿಕಾರ ಅಂತಂದ್ರೆ ಏನು ಗೊತ್ತಂದ್ರೆ, ಸಿಂಪಲಾಗಿ ಹೇಳ್ತೀನಿ, ಇವ್ರೇನು ಮಾಡ್ತಾರ, ಸಂವಿಧಾನ ಏನೋ ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ ರಾಷ್ಟ್ರಾಧ್ಯಕ್ಷರನ್ನು ಮಹಾಭಿಯೋಗದ ಮೂಲಕ ತೆಗೆದು ಹಾಕ್ಬೋದು, ಪದಚ್ಯುತಿಗೊಳಿಸ್ಬೋದು. ಹಂಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಮುಖ್ಯ ಚುನಾವಣಾ ಆಯುಕ್ತರು, ಹೊಳ್ಳಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಮತ್ತು CAG ಅವರು, CAG ಅಂದ್ರೆ ಅದ ಒಂದಲ್ಲ, ಇವರೆಲ್ಲರನ್ನೂ ತೆಗೆದು ಪದಚ್ಯುತಿಗೊಳಿಸುವಂಥ ಲೋಕಸಭೆ ಏನು ಮಾಡ್ತತಿ, ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸನ್ನು ಮಾಡ್ತತಿ. ಸೊ ಇದು ಹೀಗಾಗಿದೆ ಏನಕತಿ, ನ್ಯಾಯಿಕ ವ್ಯವಸ್ಥೆ ಅಡಿ ಇದು ಬರ್ತತಿ. ಇನ್ನು ನೆಕ್ಸ್ಟ್ ಏನು, ಸಂವಿಧಾನಾತ್ಮಕ ಅಧಿಕಾರ ಅಂತಂದ್ರೆ ಆರ್ಟಿಕಲ್ 368 ಅಂಡರ್ ಏನು ಮಾಡ್ತಾರೆ ಇವರು, ಸಂವಿಧಾನ ತಿದ್ದುಪಡಿ ಇದ್ರೊಳಗೆ ಭಾಗವಹಿಸ್ತಾರೆ, ಹೌದಾ? ಸೊ ಹಾಗಾಗಿ ಇದೊಂದು ಇದಾದರೆ ಇದಕ್ಕೆ ಲೋಕಸಭೆ ರಾಜ್ಯಸಭೆದ ಕಡ್ಡಾಯವಾಗಿ ಏನು ಬೇಕು, ಅನುಮೋದನೆ ಬೇಕೇ ಬೇಕು. ನೆಕ್ಸ್ಟ್ ಏನು, ಚುನಾವಣಾ ಅಧಿಕಾರಗಳು ಅಂತಂದ್ರೆ ಏನಿಲ್ಲ. ಚುನಾವಣಾ ಅಧಿಕಾರಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಇರೋದು ಚುನಾವಣಾ ಅಧಿಕಾರ ಮತ್ತು ಕಾರ್ಯ ಅಂತಂದ್ರೆ ಇವ್ರೇನಿಲ್ಲ, ಈಗ ರಾಷ್ಟ್ರಪತಿಯವ್ರದ್ದು, ಉಪರಾಷ್ಟ್ರಪತಿಯವ್ರದ್ದು, ಇವ್ರದ್ದು ಎಲೆಕ್ಷನನ್ನು ನಡೆಸೋದು ಏನೈತಲ್ಲ ಅದು ಇವ್ರಿಗೆ ಸಂಸತ್ತಿಗೆ ಬಿಟ್ಟಿರ್ತೈತಲ್ಲ, ಹಾಗಾಗಿ ಇದನ್ನು ಚುನಾವಣಾ ಕಾರ್ಯಗಳು ಅಂತಂದು ಏನು ಮಾಡ್ಯಾನವ, ಕೊಟ್ಟಾನ. ಇನ್ನು ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು, ಸಾರ್ವಜನಿಕ ಕುಂದುಕೊರತೆ. ಏನು, ಸಾರ್ವಜನಿಕ ಕುಂದುಕೊರತೆ. ಸಾರ್ವಜನಿಕ ಕುಂದುಕೊರತೆ ಅಂತಂದ್ರೆ ಏನಿಲ್ರಿ, ಇಂಡಿಯಾದಾಗ ಎಲ್ಲ ಮೂಲೆಯಾಗಿಂದನೂ ಯಾರೊಬ್ಬರು MP ಆಗೇ ಹೋಗಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಅವರ ಕ್ಷೇತ್ರದೊಳಗೆ ಏನೇನು ತ್ರಾಸ ಐತಿ, ಏನೇನು ಬೆಂಕಿ ಹತ್ತೈತಲ್ಲ, ಅದನ್ನು ಸದನದಲ್ಲಿ ಚರ್ಚೆ ಮಾಡಿಕೊಂಡು ಇನ್ನೊಂದು ಏನು ಮಾಡ್ತಾರೆ, ಅದನ್ನು ನೀವು ಸಮಸ್ಯೆ ಪರಿಹರಿಸ್ರಿ ಅಂತಂದು ಸರ್ಕಾರ ಇದ್ರಿಗೆ ಹೇಳ್ಕೊಳ್ಳೋದನ್ನ ಏನಂತೇವೆ, ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಬಗ್ಗೆ ಮಾತಾಡಕತ್ತಾರ ಅಂತಂದು ಹೇಳ್ತೇವೆ. ಇನ್ನು ಇದನ್ನು ಬಿಟ್ಟು ಇತರೆ ಅಧಿಕಾರಗಳು ಅಂತಂದ್ಬಿಟ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಇಲ್ಲ ಹಣಕಾಸಿನ ತುರ್ತು ಪರಿಸ್ಥಿತಿ ಇವೇನದಲ್ಲ ಅಷ್ಟೂ ಇದನ್ನು ಲೋಕಸಭೆಯ ಅನುಮೋದಿಸ್ತತಿ. ಅದನ್ನು ಬಿಟ್ಟರೆ ಹೊಸ ರಾಜ್ಯ ರಚಿಸೋದು, ಬದಲಾವಣೆ ಮಾಡೋದು, ಹೆಸರು A to Z ಇದು ಯಾರ ಕೈಯಾಗೈತಿ, ಲೋಕಸಭೆ ಒಳಗೆ ಐತಿ. ಇನ್ನೊಂದೇನು, ಕೇಂದ್ರಾಡಳಿತ ಪ್ರದೇಶಕ್ಕೂ ಸಹ ಲೋಕಸಭೆ ಏನು ಮಾಡ್ಬೋದು, ಒಂದು ಹೈಕೋರ್ಟನ್ನು ಸಹ ರಚಿಸಿ ಕೊಡಬಹುದು. ಇನ್ನೊಂದೇನು, ಇವರ ವಿಶೇಷ ಅಧಿಕಾರಗಳು ಏನೇನಪ್ಪ ಅಂದ್ರೆ ಏನು, ಒಂದೇದು ಹಣಕಾಸು ಮಸೂದೆಯನ್ನು ಲೋಕಸಭೆಯೊಳಗೆ ಮಂಡಿಸ್ಬೇಕು. ಎರಡನೇದೇನು, ಒಂದು ಮಸೂದೆ ಆ ಮಸೂದೆ ಹಣಕಾಸಿನ ಹೌದು ಅಲ್ಲೋ ಅಂತಂದು ಡಿಸೈಡ್ ಮಾಡ್ಯಾರ ಯಾರು, ಲೋಕಸಭೆಯ ಸಭಾಧ್ಯಕ್ಷರು. ನೆಕ್ಸ್ಟ್ ಏನು, ಲೋಕಸಭೆಯ ಸಭಾಧ್ಯಕ್ಷನ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇನ್ನೊಂದೇನು, ರಾಜ್ಯಸಭೆಯ ಆಯವ್ಯಯ ಪಟ್ಟಿಯ ಮೇಲೆ ಚರ್ಚಿಸಬಹುದು, ಆದ್ರೆ ಮತ ಹಾಕಕ್ಕೆ ಬರೋದಿಲ್ಲ. ಅಂದ್ರೆ ಬಜೆಟ್ ಮೇಲೆ ಅವ್ರು ಚರ್ಚೆ ಮಾಡಬಹುದು, ಬಟ್ ಅದಕ್ಕೆ ವೋಟ್ ಹಾಕಕ್ಕೆ ಬರೋದಿಲ್ಲ. ಇದೇನಿದ್ರು ಲೋಕಸಭೆಗೆ ಮಾತ್ರ ಐತಿ. ಇನ್ನೊಂದು, ನ್ಯಾಷನಲ್ ಎಮರ್ಜೆನ್ಸೀಸ್ ಏನಿರ್ತೈತಲ್ಲ ಅದನ್ನು ಮುಂದುವರಿಸುವಂತೆ ಹೇಳುವಂಥ ಅಧಿಕಾರ ಇರೋದು ಲೋಕಸಭೆಗೆ ಅಷ್ಟ, ರಾಜ್ಯಸಭೆಗೆ ಇಲ್ಲ. ಇನ್ನೊಂದೇನು, ಲೋಕಸಭೆ ಏನು ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಇರ್ತೈತಲ್ಲ ಅದನ್ನು ಅಂಗೀಕರಿಸಿದ ಮೇಲೆ ಮಂತ್ರಿ ಮಂಡಲವನ್ನು ಏನು ಮಾಡ್ಬೋದು, ಅಧಿಕಾರದಿಂದ ವಜಾ ಮಾಡಬಹುದು. ಈ ಅಧಿಕಾರ ರಾಜ್ಯಸಭೆಗೆ ಇರುವುದಿಲ್ಲ. ಯಾಕಂದ್ರೆ ಮಂತ್ರಿ ಮಂಡಳ ಸಾಮೂಹಿಕವಾಗಿ ಯಾರಿಗೆ ಹೊಣೆ ಆಗೈತಿ, ಲೋಕಸಭೆಗೆ ಹೊರತು ರಾಜ್ಯಸಭೆಗಲ್ಲ. ಇದು ನಮ್ಮ ಸಂಸತ್ತಿನ ಕೆಳಮನೆಯಾದಂತಹ ಲೋಕಸಭೆ. ಸೊ ನಾಳೆ ಏನು ಮಾಡೋಣ, ರಾಜ್ಯಸಭೆ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಯಾಕಂದ್ರೆ ಆಲ್ರೆಡಿ 20+ ಟೈಮ್ ಆಯ್ತು. ಸೊ ಹಂಗಾಗಿ ಬೆಟರ್ ಸಾಕ್ರಿ, ಉಳ್ಗಿ ನಾಳೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಏನು ಹೇಳ್ಬೇಕಿತ್ತು, ನಾ ಇನ್ನೊಂದು ಅದು ಡಿಫ್ರೆನ್ಸಸ್ಸನ್ನು ಹೇಳ್ಬೇಕಿತ್ತು, ನಾ ವ್ಯತ್ಯಾಸಗಳನ್ನು ಒಂಚೂರು ಹೇಳಬೇಕಿತ್ತು. ಆ್ಯಕ್ಚುಲಿ ಸಾಮಾನ್ಯ ಮಸೂದೆ, ಹಣಕಾಸಿನ ಮಸೂದೆ, ಇದನ್ನು ನಾಳೆ ರಾಜ್ಯಸಭೆ ಜೋಡಿನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಇಲ್ಲಿಗೆ ಮುಗಿಸಾತನ್ರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಅಂತ ಏನೇನೋ ಅಂತಾರ ಅದನ್ನೊಂಚೂರು ಮಾಡಿ ಮುಂದೇನು ಮಾಡ್ತೀರಿ, ನಮ್ದು ಯೂಟ್ಯೂಬ್ನಾಗ ಒಂದು ಹೊಸ ಗಂಟೆ ಕಟ್ಟೇವಿ. ಸೊ ಅದನ್ನೊಂಚೂರು ಬಾರಿಸ್ರಿ.
ಅಂದ್ರೆ ನಮ್ಮ ನೋಟಿಫಿಕೇಶನ್ ನಾವು ಏನು ಹೊಸ ವಿಡಿಯೋ ಬಿಟ್ಟು ಡೈರೆಕ್ಟ್ ನಿಮ್ಮ ಫೋನಿಗೆ ಬಂದು ತಲುಪ್ತವೆ ಅಂತ ಹೇಳ್ತಾ, ಯಾರಿಗೆ ಕಾನ್ಸ್ಟಿಟ್ಯೂಷನ್ ಕಲಿಯೋಕೆ ಇಷ್ಟ ಆಯ್ತಲ್ಲ ದಯವಿಟ್ಟು ಅವರಿಗೆ ನಮ್ಮ ಪಾಠಶಾಲಾ ಅಕಾಡೆಮಿಯನ್ನು ಶೇರ್ ಮಾಡಿರಿ, ಪಾಠಶಾಲಾ ಅಕಾಡೆಮಿಯನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ದತ್ತಗುರು ನಮಸ್ತೆ.